ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 5 ನವರಾತ್ರಿ ಡೈರೀಸ್. ಏನಪ್ಪ ಅಂದರೆ ಕಾರಣಾಂತರದಿಂದ ನಾನಿವತ್ತು ಪೂಜೆ ಮಾಡೋಂಗಿರಲಿಲ್ಲ. ಅದಕ್ಕಾಗಿ ನಾನು ನಮ್ಮ ಯಜಮಾನ್ರ ಹತ್ರ ಹೇಳಿದೆ. ಸೊ ಅದಕ್ಕೆ ಅವರು ಪೂಜೆ ನಿಲ್ಲಿಸೋದೆಲ್ಲ ಬೇಡ, ನಾನೇ ಮಾಡ್ತೀನಿ, ನನಗೆ ಗೈಡ್ ಮಾಡಿ ಅಂತ ಹೇಳಿದ್ರು. ಸೊ ಅವ್ರಿಗೆ ನಾನು ಗೈಡ್ ಮಾಡ್ತಾ ಹೋಗಿದೆ. ಅವ್ರಿಗೆ ಗೊತ್ತಿರೋ ಹಂಗೆ ಪಾಪ ಸ್ವಲ್ಪ ಸ್ವಲ್ಪ ಮಾಡಿದ್ರು. ನೋಡಿ ಸ್ವಲ್ಪ ಖುಷಿ ಆಯಿತು. ಪೂಜೆ ಮಾಡೋದಕ್ಕೆ ಹೆಣ್ಣಾದ್ರೇನು ಗಂಡ ಆದ್ರೇನು, ಹೆಂಡತಿ ಆದ್ರೇನು ಗಂಡನಾದ್ರೇನು, ಆದರೆ ನಾವು ಮಾಡುವಂಥ ಪ್ರಾರ್ಥನೆ ಆ ದೇವ್ರಿಗೆ ತಲುಪಿಸಿದ್ರೆ ಸಾಕಲ್ವಾ. ಇವತ್ತು ಬಂದು ದುರ್ಗಾದೇವಿಯ 5ನೇ ಅವತಾರ ಸ್ಕಂದಾದೇವಿಯ ಪೂಜೆ ಇದು. ಇವತ್ತೇನಪ್ಪ ಅಂದರೆ ಸ್ಕಂದ ಮಾತೆ ಮಕ್ಕಳಿನ ತಾಯಿ ಅಂತಲೇ ಕರೀತಾರೆ. ಈ ದಿನ ನಾವು ಗ್ರೀನ್ ಕಲರ್ನ ರಿಸೆಂಬಲ್ ಮಾಡ್ತೀವಿ. ಇವತ್ತು ನಾವು ಗ್ರೀನ್ ಕಲರ್ ಬಟ್ಟೆ ಹಾಕ್ಕೊಂಡು ಏನೆಲ್ಲ ಕಾರ್ಯ ಅಂದ್ಕೊಂಡಿದ್ದೀವಿ ಮಾಡಬೇಕು ಅಂತ ಅದೆಲ್ಲ ಒಳ್ಳೆಯದಾಗುತ್ತೆ. ಹಾಗೆ ಇವತ್ತು ನಾನು ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ಅಂತ ಹೋಗಿದೆ. ಇಲ್ಲ, ಅವರೇ ಬಂದು ನಾನು ಮಾಡ್ತೀನಿ ಬಾ ಈ ಕಡೆ ಅಂತ ಕರೆದು ಪಾಪ ಅವರೇ ಮಾಡ್ತಾ ಇದ್ದಾರೆ. ಇವತ್ತು ನಾನು ಗ್ರೀನ್ ಕಲರ್ ಥೀಮ್ ಇಕ್ಕೊಂಡು ಪೀಸ್ ಪಲಾವ್ ಅಂದರೆ ಬಟಾಣಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಮಾಡ್ತಿದ್ದೀನಿ. ಹೇಳಬೇಕು ಅಂದರೆ ನನಗಿಂತ ಫಾಸ್ಟಾಗಿ ಅವರೇನೆ ತುಂಬ ಬೇಗ ಬೇಗ ಅಡುಗೆ ಮಾಡಿಬಿಟ್ರು. ನಾನು ಅಷ್ಟೊಂದು ಫಾಸ್ಟಾಗೆಲ್ಲ ಮಾಡಲ್ಲ, ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ. ಬಟ್ ಇವ್ರು ತುಂಬ ಫಾಸ್ಟಾಗಿ, ಮತ್ತು ಇನ್ನೊಂದೇನೆಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಪೀಸ್ ಪಲಾವ್ ತುಂಬ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ಡೇ 5 ನವರಾತ್ರಿ ಡೈರೀಸ್ ಈಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.